ವಿಶೇಷವಾಗಿ ನಮ್ಮ ಭ್ಯಾತಿ ಶೇರ್ಜಿಯವರಿಗೂ ವಕೀಲರಿಗೂ ಇನ್ನಿತರ ಎಲ್ಲ ಬಂದಂಥ ಹಿರಿಯರಿಗೂ ತಾಯಂದಿರಿಗೂ ಗುರುಭಗಿನಿಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ಎರಡು ಮಾತು. ನಾವು ಯಾರೂ ನಾನು ಅಂದಾಜು ಯಾರು ವೈಕುಂಠಕ್ಕೆ ನಾವು ಯಾರೂ ನೋಡಿದ್ರೆ ಯಾರು ಇಲ್ಲ. ಆದ್ರೆ ಇವತ್ತಿನ ವೈಕುಂಠದ ನಿರ್ಮಾಣ ಆಗಿದೆ. ವೈಕುಂಠದಾಗ ಏನಿರ್ತದೆ ಅದೇ ಇಲ್ಲಿ ಆಗಿದೆ ಇವತ್ತು. ಇದನ್ನು ತೋರಿಸಿದವರು ನಮ್ಮ ಮಹಾರಾಜರು. ಮತ್ತು ಈ ಭೂಮಿ ಹೆಂಗದ ಅಂದ್ರೆ ಮೂಲತಃ ಭಾವಸಾಹೇಬ್ ಮಹಾರಾಜರು ಇಂಚಿಗೇರಿಯಿಂದ ಬಂದು ಇಲ್ಲಿ ಹೋಗೋ ಹೊತ್ನ್ಯಾಗ, ವಿಜಾಪುರಕ್ಕೆ ಹೋಗೋ ಹೊತ್ನ್ಯಾಗ ಆ ವಿಠಲ್ ರುಕ್ಮಾಯಿ ಹತ್ತಿರನ ಅದೇ ಜಾಗದ ಅಲ್ಲಿ ಬಂದು ಕೂಡ್ತಿದ್ರು. ಇಲ್ಲಿ ಬಂದು ಎಲೆ ಅಡಿಕೆ ಹಾಕ್ಕೊಂಡು ಸ್ವಲ್ಪ ವಿಶ್ರಾಂತಿ ತೊಗೊಂಡು ನೀರು ಗಿರ್ಕೊಂಡು ಮುಂದೆ ಹೋಗ್ತಿದ್ರು. ಕುದುರೆ ಮೇಲೆ ಬರ್ತಿದ್ರು. ಒಬ್ಬ ಸತ್ಪುರುಷರು ಆ ಜಗದ ಕಾಲಿಟ್ರು, ಪಾದ ಹಾಕಿದ್ರಂದ್ರೆ ಇಷ್ಟು ಪ್ರಮಾಣದ ಬೆಳೀತದೆ. ಇದಕ್ಕೆ ಮಾತು ಮೇಲಾಗಿ ರಾಮಚಂದ್ರರಾವ್ ಮಹಾರಾಜರ ಸಮಾಧಿ ಮೊದಲಾದರೂ ಸಹಿತ ರಾಮಚಂದ್ರರಾವ್ ಮಹಾರಾಜರಾಗಲಿ, ದತ್ತೋಪಂತ್ ಮಹಾರಾಜರಾಗಲಿ, ವೆಂಕಟರಾವ್ ಮಹಾರಾಜರಾಗಲಿ, ಗಿರಿಮಲ್ಲೇಶ್ವರ ಮಹಾರಾಜರು, ಸಿದ್ದರಾಮೇಶ್ವರ ಮಹಾರಾಜರು ಇವರೆಲ್ಲ ಕೂಡಿ ಧ್ಯಾನ ಮಾಡಿದಂಥ ಸ್ಥಳ. ಬಹಳ ವರ್ಷದ ಹಿಂದೆ ಬರೀ ಬಂದು ನಿಂತು ಹೋದ್ರೆ ಇಷ್ಟು ಪ್ರಕಾರ ಆಗ್ತದ. ಭೂಮಿ ಒಂದು ಶಕ್ತಿ ಬರ್ತದಲ್ಲ, ಇನ್ನು ಧ್ಯಾನ ಮಾಡಿದ ಮೇಲೆ ಅದು ಶಕ್ತಿ ಎಷ್ಟು ಆಗಿರ್ಬಾರ್ದು. ಎಷ್ಟು ಮಾಡ್ತಿದ್ರು ಧ್ಯಾನ ಅಂದ್ರೆ ಮುಂಜಾನೆ ಬಂದವ್ರು ಮಧ್ಯಾಹ್ನ 3-4 ತನಕ ಇಲ್ಲೇ ಇರ್ತಿದ್ರು, ಏನು ತಿನ್ಲಾರ್ದ. ಇದನ್ನು ಹಾಕಿ ಕೊಟ್ಟವ್ರು ಭಾವಸಾಹೇಬ್ ಮಹಾರಾಜರು. ಭಾವಸಾಹೇಬ್ ಮಹಾರಾಜರಿಗೆ ನಾವು ಶಂಕರ ನಮ್ಮ ವಿಚಾರ ಮಾಡಿದ್ವಿ. ನಶಿಕ್ಲೆ 3:30 ಕೂತವ್ರು ಮಧ್ಯಾಹ್ನ 3 ತನಕ 4-2 ತನಕ ಅವ್ರು ಕೂಡ್ತಾರ. ಅದು ಬಂದಕ್ಕೆ ಇದರಲ್ಲಿ ಕೂಡ್ಬೇಕಾದ್ರಂದ್ರೆ ಎಂಥ ಶಕ್ತಿ ಇರ್ಬೇಕು ಅವ್ರ ಹತ್ರ. ಈಗ ಯಾವಾಗ ಮುಗ್ದಿತ್ತಂದು ಕೂತಾರ ಭಾಳ ಮಂದಿ. ಎಷ್ಟೋ ತನಕ ಕೂಡುದು. ಅಪ್ಪ ಏನಿದು ಸಂತ ಪರಿ ಕಂಡಾಬಿಟ್ಟು 1 ತಾಸು ಮಾಡ್ತಾರೆ. ಇವ್ರು ಹಂಗ ಹಾಡ ಹಾಡ್ತಾರೆ, ಅಭಂಗಗಳು ಅಂತಾರೆ. ಅದೇ ಅಭಂಗನ ಅಂತೀವಿ ಖರೆ. ದಿವಸ ಪ್ರತಿ ಕಾರ್ಯಕ್ರಮ ಅದೇ 3 ಅಭಂಗನ ಅನ್ನೋದು ಖರೆ. ಪ್ರತಿ ಸಲ ಅದರ ಅರ್ಥ ಆನಂದನ ಅನಿಸ್ತದ ಅದಕ್ಕೆ. ಯಾಕಂದ್ರೆ ನಾವು ಮಾಡಿದ್ದಲ್ಲ. ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರು ಮಾಡಿದಂಥ ಅಭಂಗಗಳು ಅವೆಲ್ಲ, ಏಕನಾಥನಾಥ್ ಮಹಾರಾಜರು ಮಾಡಿದಂಥ ಅಭಂಗಗಳು ಪ್ರತಿಯೊಂದು ಇದ್ರಾಗ ಒಂದು ಶಕ್ತಿ ಕೊಡ್ತಿರ್ತದ. ಅದನ್ನ ಕೇಳೋ ಸಂಬಂಧ ಕೆಲವು ಜನ ಬಂದಿರ್ತಾರೆ, ಅಭಂಗಗಳು ಕೇಳೋ ಸಂಬಂಧ, ಪ್ರವಚನ ಕೇಳೋ ಸಂಬಂಧ ಕೆಲವು ಮಂದಿ ಬಂದಿರ್ತಾರೆ. ಇಲ್ಲಪ್ಪ ಎಲ್ಲ ಮಂದಿ ಕುಡಿಯಾರ ಏನ್ರಿ ಹೇಳ್ತಾರ ಅಂತ ಕೇಳುವಂತ ಒಂದು ಕ್ಯೂರಿಯಾಸಿಟಿ ಅಂತ ಕೆಲವು ಮಂದಿ ಬಂದಿರ್ತಾರೆ. ಇನ್ನು ಭಜನೆ ಮಾಡಬೇಕು ಈ ಜಾಗದಾಗ ಅಂತೇಳಿ ಕೆಲವು ಮಂದಿ ಬಂದಿರ್ತಾರೆ. ಎಲ್ಲರೂ ಆಸೆಯನ್ನು ಯಾರು ಈಡೇರಿಸ್ತಾರೆ ಅಂದ್ರೆ ಸತ್ಪುರುಷರಿಗೆ ಮಾತ್ರ ಸಾಧ್ಯ. ಅಷ್ಟು ಆಸೆಗಳು ನಮ್ಗೆ ಬೇರೆ 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 ಆಸೆ ಇರಬಹುದು. ಅದಕ್ಕೆ ಎಲ್ಲರೂ ಒಂದೇ ಕಡೆ ಕೂಡಿಸಿ ಎಲ್ಲ ಏನು ಮಾಡ್ತಾರಲ್ಲ ಅದು ಸದ್ಗುರು ಕೃಪಾದಿಂದ ಆಗ್ತದೆ ಹೊರತಾಗಿ ನಮ್ಮ ನಿಮ್ಮಿಂದ ಏನೇನೂ ಆಗೋದು. ಒಂದು ಕಡ್ಡಿ ಎತ್ತಿಡ್ಲಿಕ್ಕೆ ನಮ್ಮ ಕಡೆಗೆ ಸಾಧ್ಯ ಆಗೋದು. 8 ದಿವಸದ ಹಿಂದೆ ಈ ಜಗದಾಗ ಅಡ್ಡಾಡ್ಲಿಕ್ಕೆ ಬರುವಂಗಿದ್ದಿದ್ರ ಪರಿಸ್ಥಿತಿ. ನಮ್ಮ ಹುಡುಗರು ಈ ಶೇಡ್ಜಿಯವ್ರ ಕಡೆ ಹೋಗಿ ಕೇಳಿದಾಗ ಅತಿ ಸಂತೋಷದಿಂದ ಅವ್ರು ಇಡೀ ಮಣಿತನ ಸದ್ಗುರು ಇದ್ರಾಗ ಬಂದ್ಬಿಟ್ಟದ್ರಿ. ಸದ್ಗುರು ಪರಂಪರೆ ಒಳಗೆ ಬಂದದ. ಅವ್ರು ರಾಮರಾವ್ ಮಹಾರಾಜ್ ಶಿಷ್ಯರು ಅವ್ರ ಮನೆಯಾಗ, ನಮ್ಮ ಮಹಾರಾಜ್ ಶಿಷ್ಯರು, ಗಣಪತರಾವ್ ಮಹಾರಾಜ್ ಶಿಷ್ಯರು, ಸಿದ್ದರಾಮೇಶ್ವರ ಮಹಾರಾಜ್ ಶಿಷ್ಯರು, ಇಡೀ ಮಣಿತನ ಶೇಡ್ಜಿಯವ್ರ ಮಣಿತನ ಈ ಸದ್ಗುರು ಪರಂಪರೆ ಒಳಗೆ ಬಂದು ಅವ್ರು ಹೆಂಗಾಗ್ಯಾರ ಅಂತಂದ್ರೆ ಏನು ಹೇಳಿದ್ರು ಆನಂದ ಪಟ್ಕೋತಾರ. ಈ ಹುಡುಗರು ಮಾಡ್ತಾರ, ಮಾಡಲಿ, ನಂದು ಏನಾಗ್ಬೇಕು ನಾ ಮಾಡ್ತೇನೆ. ಇಷ್ಟೊಂದು ಆಗ್ಬೇಕಾಗಿತ್ತು, ಮೆತ್ತಗಾಗಬೇಕಾಗಿತ್ತಂದ್ರೆ ಅದು ಸದ್ಗುರುಗಳ ಕೃಪಾದಿಂದ ಅವ್ರಿಗೆ ಆ ಮಣಿತನಕ್ಕಾಗ್ಯದ ಹೊರತಾಗಿ ಉಳಿದವ್ರಿಗೆ ಹಂಗೆ ಸಾಧ್ಯ ಆಗೋದಿಲ್ಲ. ಅವ್ರು ಅನ್ಬೋದಾಗಿತ್ತು, ಏನು ಗುದ್ದಾಡ್ತು ಲೋಪ, ಏನು ಥಂಡಿ ಆಗಿದ್ನೆಲ್ಲ ಏನು ಮಾಡೋದು, ಎಲ್ಲ ಮೊದಲೇ ಕಂಡಾಬಿಟ್ಟು ಮಂದಿಗೆ ಥಂಡಿ ಇದು ತ್ರಾಸ ಮಾಡ್ಕೊಂಡು ಯಾಕೆ ಮಾಡ್ಕೊತೀರ ಅನ್ನಲಿಲ್ಲ ಅವರು. ನಾನು ನಿಮ್ಮ ಜೋಡಿ ಕೈ ಜೋಡಿಸ್ತೇನೆ ಅಂತೇಳಿ JCB ಎಲ್ಲ ತಂದು ಕೊಟ್ಟ ಅನುಕೂಲ ಮಾಡಿಕೊಟ್ರಲ್ಲ. ಇದು ಎಂಥ ಗುಣ ತೋರಿಸ್ತದಂದ್ರೆ ಸಮರ್ಥರಿಗೆ ಏನು ಬೇಕಾಗ್ತದ, ಏನು ಸೇರ್ತದ ಆ ಗುಣಗಳು ಅವರಲ್ಲಮ್ಮ ಅಂತ ಹೇಳಿ ಇವತ್ತಿಷ್ಟೆಲ್ಲ ನಾವು ಕೂಡ್ಲಿಕ್ಕೆ ಹಾಗೆ. ಇನ್ನು ನಮ್ಮ ಹುಡುಗರು ಇಂಥ ಒಂದು ಭವ್ಯವಾದಂಥ ಪೆಂಡಾಲ, ಲೈಟು ಇವೆಲ್ಲ ಏನು ಕಾರ್ತಿಕ ಮಾಸದ ಇದ್ರ ಅರ್ಥ ಏನಂತಂದ್ರೆ ಗಂಗಾನು ಬಂದಿರ್ತಾಳಂತ ಇವತ್ತು ನೀವೆಲ್ಲ ಅಂಧಕಾರವನ್ನು ಹೋಗಿಸ್ಲಿಕ್ಕೆ. ಆಕೆ ಅಂದ್ರಂತ ಒಂದು ಕಾರ್ತಿಕ ಮಾಸದಾಗ
ನನಗಿಷ್ಟೆಲ್ಲ ಮಂದಿ ಎಲ್ಲ ಇದನ್ನ ಮಾಡ್ಕೊಂಡು ನನಗೆ ಪಾಪ ಹತ್ಲಿಕ್ಕತ್ತದ ನಾ ಏನು ಮಾಡ್ಬೇಕಂತ ಕೇಳಿದಾಗ ಕಾವೇರಿ ನದಿ ಏನದಲ್ಲ ಅವರ ತಂದೆ ಅವ್ರು ಹೇಳಿದ್ರಂತ, ಯಾರಿಗೆ? ಶಿವ ಕೇಳಿದ್ರಂತ ಇದು ಹೆಂಗೆ ಹೋಗುದ್ರಿ ಗಂಗಾದಂತ. ಗಂಗಾ ಹೇಳಿದ್ರಂತ ಕಾವೇರಿ ಒಳಗೆ ಹೋಗಿ ಸ್ನಾನ ಮಾಡಿ ಬಂದ್ಬಿಡು, ನಿಂದೆಲ್ಲ ಪಾಪಗಳೆಲ್ಲ ಪೂರ್ಣ ಹೋಗ್ಬಿಡ್ತಾವ. ಕಾವೇರಿ ನದಿನೂ ಅಷ್ಟೇ ಪವಿತ್ರದ ಅಂತ ಗಂಗಾಗ ಅಲ್ಲಿ ಹೋಗಿ ಬಂದು ಮಾಡಂತ ಹೇಳಿದ್ರೆ ಅದರಷ್ಟೊಂದು ಹಿಂದಿಂದ ಒಂದು ಇದು ಬರ್ತದೆ. ಇದಕ್ಕೆ ಇರ್ಲಿ, ಇವತ್ತು ನಮಗೆ ಬೇಕಾಗಿದ್ದೇನಂದ್ರೆ ಈ ಜಗ ಇಷ್ಟು ಪವಿತ್ರವಾದಂಥ ಜಗಲ ರಾಮರಾವ್ ಮಹಾರಾಜರು ದೇಹ ಬಿಟ್ಟು 1937 ಇಸ್ವಿಯೊಳಗೆ ದೇಹ ಬಿಟ್ಟರು. ಬುಧವಾರ ಇಲ್ಲಿ ಬಿಟ್ಟಾಗ ಎಷ್ಟು ರಾಮರಾವ್ ಮಹಾರಾಜರ ಪ್ರಭಾವ ಇತ್ತು ಅಂತಂದ್ರೆ ಅವರೆಲ್ಲ ಭಾಳ ಹೊರಗಡೆ ಏನು ಬಂದವರಲ್ಲ. ನಮ್ಮ ಮಹಾರಾಜ ಅವರು ಅಲ್ಲೇ ಎಲ್ಲೇ ಒಂದ್ ಕಡೆ ಇರೋರು, ಅವರು ಹಂಗೆ ಮಾಡಿದವರು. ಆದ್ರೆ ಆ ಧ್ಯಾನದ ಪ್ರಭಾವ, ಆ ತನ್ನ ಗುರುವಿನ ಒಂದು ಸಂಬಂಧ ದುಡಿದಂತ ಒಂದು ಶಕ್ತಿ ಅದೆಲ್ಲ ಏನ್ ಮಾಡ್ತಂದ್ರೆ ಆ ಟೈಮ್ನ್ಯಾಗ ರಾಮರಾವ್ ಮಹಾರಾಜ ಶಿಷ್ಯರು ಯಾರಿದ್ರಿ ಇಲ್ಲಾಂದ್ರೆ ವಿಜಾಪುರದಾಗ DC ಕಲೆಕ್ಟರು ರಾಮರಾವ್ ಮಹಾರಾಜ್ ಶಿಷ್ಯರಿದ್ರು. ಮತ್ ಯಾರಿದ್ರು ಅಂದ್ರೆ ಮುಸಲ್ಮಾನರು ಜನಾಂಗದವ್ರು ಇದ್ರು. ಎಲ್ಲ ನೋಡ್ರಿ ಇವೆಲ್ಲ ಒಂದಕ್ಕೊಂದು ಹೆಂಗ ಸತ್ಪುರುಷ ಶಕ್ತಿ ಹೆಂಗಿರ್ತಾವ. ಅವ್ರದ್ದು ಬುಧವಾರ ದಿವಸ ಇವ್ರ ದೇಹ ಬಿಟ್ಟಾಗ ಇಡೀ ಬಿಜಾಪುರಕ್ಕೆ ಸೂಟಿ ಕೊಟ್ಟಿದ್ರು. ಭಯಂಕರ ಆಗ್ತದ ಅಂದ್ರೆ ಯಾರು ಸೂಟಿ ಕೊಡ್ತಾರೆ ಅಂದ್ರೆ ದೊಡ್ಡ ಶ್ರೀಮಂತರು ತಿರ್ಕೋತಿರ್ಬೇಕು. ಬಿಜಾಪುರದಾಗ ತಿರ್ಕೋತಾರ, ಮೈಸೂರದಾಗ ತಿರ್ಕೋತಾರ, ಖರೆ ಸೂಟಿ ಯಾರಿಗಾರ ಕೊಡ್ತಾರನ? ಭಯಂಕರ ಶ್ರೀಮಂತರು ಇದ್ದಾರೆ, ಕೋಟ್ಯಾಧೀಶ ತಿರ್ಕೊಂಡಾರ್ರಿ, ಅದಕ್ಕೆ ಸೂಟಿ ಕೊಡ್ತೀವಿ ನಾವು, ಬಿಜಾಪುರ ಬಂದ್ ಮಾಡ್ತೀವಿ ಅಂತ ಕೇಳ್ತಾರನ. 2 ದಿವಸ ಸೂಟಿ ಕೊಟ್ಟಿದ್ರು ಅವ್ರು ಕಲೆಕ್ಟರ್ ಇಲ್ಲಿ, ಬುಧವಾರ ಮತ್ತು ಗುರುವಾರ. ರಾಮರಾವ್ ಮಹಾರಾಜರ ದೇಹದಿಂದ ತೊಗೊಂಡ್ಬರ್ಬೇಕಾದ್ರೆ, ಬಿಜಾಪುರದಿಂದ ತೊಗೊಂಡ್ಬರ್ಬೇಕಾದ್ರೆ ಸುಮಾರು ಆಗಿನ ಕಾಲದಾಗ ನಾ ಹೇಳೋದು 37ನೇ ಇಸ್ವಿ ಒಳಗೆ ಸಾವಿರಾರು ಜನ ಅದಕ್ಕೆ ಇದರಲ್ಲಿ ಭಾಗವಹಿಸಿದ್ರು. ಭಾಗವಹಿಸಿ ಇಲ್ಲಿ ತನಕ ಬಂದು ಇದೇ ಜಗದಾಗ ಬಂದು ಮಹಾರಾಜರಿಗೆ ಅಗ್ನಿಸ್ಪರ್ಶ ಆದಾಗ ಚಮತ್ಕಾರ ಏನಾಗಿತ್ತಂದ್ರ ಅವರ ಪರಮ ಶಿಷ್ಯರು, ಅವ್ರು ನಮ್ಮ ಉದ್ಧಾರಕರ್ತರು ಆದಂತ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಸಹಿತ ಇದ್ರಾಗ ಬಂದು ಸೇರ್ಕೊಂಡಿದ್ರು. ಗುಪ್ತವಾಗಿರೋರು ಒಟ್ಟ ಎಲ್ಲೂ ಪಬ್ಲಿಕ್ ಆದಂತ ಸದ್ಗುರುಗಳು ಅಂದ್ರೆ ರಂಗರಾವ್ ಮಹಾರಾಜರು ಭಾಳ ಒಟ್ಟ ಎಲ್ಲೂ ಉಬ್ಬಗಡ್ಡಿ 4-5 ಹಳ್ಳಿಗಳು ಹೋಗುದು, ಅವರೇ ಹೋಗುದು, ಅವರೇ ಹೇಳುದು, ಅವರೇ ಮಾಡೋದು. ಹೊರಗಡೆ ಬಂದು ಹಿಂಗೆ ಪ್ರವಚನ ಮಾಡಿ ಹಿಂಗೆ ನಾವು ಹೆಂಗೆ ಕೂತೀವಿ ಹಿಂಗೆಲ್ಲ ಮಾಡಿದಂಥ ಸದ್ಗುರುಗಳು ರಂಗರಾವ್ ಮಹಾರಾಜರು ಅಲ್ಲ. ತನ್ನ ಗುರು ದೇಹ ಬಿಟ್ಟಾರಂತ ಹೇಳಿ ನಮ್ಮ ಮಹಾರಾಜರಿಗೆ ತಿಳಿದಾಗ ನಡ್ಕೋತ ಬಂದಾರ ಸಾಲೂರಿಗಿಂದ ಇಲ್ಲಿ ತನಕ. ನಮಗೆ ಇವತ್ತು ಇಲ್ಲಿ ವಿಜಾಪುರದಿಂದ ಇಲ್ಲಿ ಬರ್ಬೇಕಾದ್ರೆ ರಗಡೆ ನಮಗೆ ಏನು ಎಷ್ಟು ನಾನು ಭಾಳ ಮಂದಿಗೆ ಎಷ್ಟು ಕಿಲೋಮೀಟರ್ ಆಗ್ತದ್ರಿ? ಅದು 4 ಕಿಲೋಮೀಟರ್ ಆಗ್ತದೇನ್ರಿ, 3 ಕಿಲೋಮೀಟರ್ ಆಗ್ತೇನ್ರಿ ಅಂತೇಳಿ ಇಷ್ಟು ನಮ್ಮ ಸಂಬಂಧ ಇಷ್ಟೆಲ್ಲ ಹುಡುಗರು ಬುದ್ಧಿಯಾಗಿ ಮಾಡ್ಯಾರ. ರಾಮರಾವ್ ಮಹಾರಾಜ್ ಮಾತ್ರ ನಮ್ಗೆ ಹೆಂಗಾಗ್ಯದಂದ್ರೆ ಇಲ್ಲಿ ಬಂದು ಕೂತಾಗ ಅನ್ಸಿರ್ತದ. ಅಷ್ಟೊಂದು ವೈಭವವನ್ನು ವಿಜೃಂಭಣೆಯಿಂದ ಮಾಡ್ಯಾರಲ್ಲ. ಅದಕ್ಕಾಗಿ ಅಂತ ಒಂದು 37ನೇ ಇಸ್ವಿ ಒಳಗೆ ದೇಹ ಬಿಟ್ಟ ರಾಮರಾವ್ ಮಹಾರಾಜ್ ದೇಹ ಬಿಟ್ಟ ನಮ್ಮ ಮಹಾರಾಜರು ಏನು ಪರಿಸ್ಥಿತಿ ಇತ್ತು ಅವ್ರಿಗೆ ಅಂದ್ರೆ ಜ್ವರ ಎಷ್ಟು ಇರ್ಬೇಕು ಅಷ್ಟು ಇದ್ದಿದ್ದಿಲ್ಲ ಅವ್ರಿಗೆ. 102 ಜ್ವರ ಇದ್ದು ನಮ್ಮ ಮಹಾರಾಜರಿಗೆ. ಇದು ಮಣ್ಣು ಮೇಣಿ ಶಂಕರನಾಡ ಮನೆಯಾಗಿದ್ದು. ಇವತ್ತು ಪರಿಸ್ಥಿತಿ ಇಲ್ಲಿ ಇರುವಂತ ಸಂದರ್ಭ ಬಂದದು. ಅಂತ ಜ್ವರದಾಗೂ ಸಹಿತ ಮಹಾರಾಜರು ಬಂದು ಯಾರ ಹತ್ರ ನಾನು ರಾಮರಾವ್ ಮಹಾರಾಜ್ ಶಿಷ್ಯರು ನಾ ಹಿಂಗೆ ಹಂಗೆ ಅಂತ ಹೇಳಿ ಎಲ್ಲರ ಗುಂಪಿನೊಳಗೆ ಅವರು ಒಬ್ರು ಇದ್ದು ಅಗ್ನಿ ಸ್ಪರ್ಶ ಆದ್ಮೇಲೆ ಎಲ್ಲ ಮಂದಿ ಹೋಗ್ತಾರೆ. ಅಗ್ನಿ ಸ್ಪರ್ಶ ಆದ್ಮೇಲೆ ಇದನ್ನೆಲ್ಲ ಇದು ಬೇರೆ ಇದ್ರೊಳಗೆ ಮಣ್ಣು ಕೊಟ್ಟ ಮೇಲೆ ಎಲ್ಲ ಹೋಗ್ಬಿಡ್ತಾರೆ. ಕೆಲವು ಜನ ಉಳಿದಿದ್ರು. ಅವರು ನಾನು ಏನಾರ ನೋಡ್ಗಿಡ್ಯಾರ ಅಂತ ಹೇಳಿ ಇಲ್ಲೇ ಇರುವಂತ ಮಸೂತಿ ಒಳಗೆ ಹೋಗಿ ಕೂತಿದ್ರು ಮಹಾರಾಜ. ಇದೇ ಮಸೂತಿನೇ ಕೂತು ಬೆಳತನಕ ಅಲ್ಲೇ ಕೂತು ತಮಗೆ ಜ್ವರ ಬಂದದ್ದು ಲಕ್ಷ್ಯ ಕೊಡ್ಲಾರ್ದು ತಮಗೆ ಏನು ದೇಹದ ಒಳಗಿನ ಒಳಗೆ ಭಾಳ ಏನು ಅವ್ರಿಗೆ ಇದ್ದಿದ್ದೇ ಇಲ್ಲ. ನನ್ನ ಗುರು ಹೋಗ್ಯಾನಂತೆ ಅದೇ ದುಃಖದಾಗಿದ್ರು. ಆದ್ರೆ ಮುಂದಿನ ಗುರಿ ಏನಿತ್ತು ಮಹಾರಾಜರಿಗೆ ಅಂದ್ರೆ ಯಾರು ಬಂದು ಏನು ಸತ್ಪುರುಷರ ಅಸ್ಥಿಗಳನ್ನ ಒಯ್ಯುವಂತ ಜನ ಭಾಳ ಬಂದಿರ್ತಾರೆ. ಅದರಿಂದ ಏನಾಗ್ತದೆ ಅಂದ್ರೆ ಗೀಟ ಎಲ್ಲ ಮಾಡ್ಲಿಕ್ಕೆ ಬೇರೆ ಜನರಿಗೂ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ಇದೆಲ್ಲ ಕಡೆ ಗೊತ್ತಿದ್ದ ವಿಷಯ. ಯಾರು ಬಂದ್ಗಿಂದ ನನ್ನ ಗುರುವಿಂದ ಏನು ಒಯ್ದು ಇದಾರಂತೆ ಬೆಳತನಕ ಈ ಮಸೂತಿ ಒಳಗೆ ಕೂತು ಮುಂಜಾನೆ ಎಲ್ಲ ಮಂದಿ ಹೋದಾಗ ತಾವೇ ಬಂದು ಮುಖ್ಯವಾದಂಥ ಅಸ್ಥಿಗಳನ್ನು ತಾವು ತಮ್ಮ ತಗೊಂಡು ಒಂದು ಡಬ್ಬೆ ಹಾಕೊಂಡು
ಹಾಕೊಂಡು ಬಹಳಷ್ಟು ಕಣ್ಣಾಗಿ ನೀವು ತೊಗೊಂಬಂದ್ರು, ತ್ರಾಸ ಮಾಡ್ಕೊಂಡ್ರು. ನನಗಿನ್ ಯಾರ ಗತಿ ಅಂದರು. ಯಾಕಂದ್ರೆ ನೋಡ್ರಿ, ಇಡೀ ಜೀವನವೇ ಅವರಾಗಿದ್ರು. ಅವ್ರಿಗೆ ರಾಮರಾವ್ ಮಹಾರಾಜ್ ಬಿಟ್ರೆ ಅವ್ರು ಮತ್ತೊಂದು ಯಾವುದೋ ಅವ್ರಿಗೆ ಇದ್ದಿದ್ದೇ ಇಲ್ಲ. ಅವ್ರು ನಮ್ಮ ಮಹಾರಾಜರಿಗೆ ಇಡೀ ಇಲ್ಲಿ ಹೋಗ್ಬಿಟ್ರೆ ನನ್ನ ಗತಿ ಏನಂತ ಹೇಳಿ ನಿರ್ಮಲೇಶ್ವರ ಮಹಾರಾಜರ ಕಡೆ ಕೇಳ್ಕೊಂಡ್ರು. ಹೋಗಿ ಬಹಳಷ್ಟು ತ್ರಾಸ ಮಾಡ್ಕೊಂಡು ಎಲ್ಲ ಸಿದ್ದರಾಮೇಶ್ವರ ಮಹಾರಾಜರ ಹತ್ರ ಹೋಗ್ತಿದ್ರು. ನಾನು ಮುಂದೆ ನೀನು ಏನು ಪ್ರಶ್ನೆ ಬಂದ್ರೆ ನನಗೆ ಹೇಳೋರು ಯಾರು? ದತ್ತೋಪಂತ ಮಹಾರಾಜರ ಕಡೆ ಹೋಗ್ತಿದ್ರು, ವೆಂಕಟರಾವ್ ಮಹಾರಾಜರ ಕಡೆ ಹೋಗ್ತಿದ್ರು. ಪ್ರತಿಯೊಬ್ಬರು ಮಹಾರಾಜರನ್ನ ಯಾರಾದ್ರೂ ಪ್ರೇಮ್ ಮಾಡಿದ್ರು ಅಂದ್ರೆ ಇಡೀ ಇಂಜಿನಿಯರಿಂಗ್ ಸಂಪ್ರದಾಯ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜ್ ಪ್ರತಿಯೊಬ್ಬರು ಸೇವನೆ ಮಾಡಿದ್ರು. ಅವರು ಅವರು ಅನ್ನಲಿಲ್ಲ. ರಾಮರಾವ್ ಮಹಾರಾಜ್ ಸೇವೆ ಒಬ್ಬರದ ಮಾಡ್ಬೇಕಂತ ಮಾಡಲಿಲ್ಲ. ತೊರಿವೆಳಗೋದು ಹೋದಾಗ ಸಿದ್ದರಾಮೇಶ್ವರ ಮಹಾರಾಜರು ಬರ್ತಿದ್ರು, ವೆಂಕಟರಾವ್ ಮಹಾರಾಜರು ಬರ್ತಿದ್ರು, ಎಲ್ಲಾ ಮಹಾರಾಜಗಳು ಬಂದ್ರು. ಎಲ್ಲಾರದು ಬಟ್ಟಿ ಯಾರು ಒಗಿತಿದ್ರು ಅಂದ್ರೆ ನಮ್ಮ ಮಹಾರಾಜರು ಒಗಿತಿದ್ರು. ಅವ್ರ ಬಟ್ಟಿಗಳೆಲ್ಲ ಇಷ್ಟು ಸಣ್ಣವರಾಗಿ ಇವತ್ತು ಜಗತ್ತಿಗೆ ನಮಗೆ ಎತ್ತರಾಗಿ ನಿಂತಾರ, ನಮಗೆಲ್ಲ ಉದ್ಧಾರಕರ್ತರಾಗ್ಯಾರಲ್ಲ, ಅವರೇ ಇವತ್ತು ಇಲ್ಲಿ ಬಂದ, ಈ ಜಗತ್ತಿಗೆ ಬಂದು ಅವರು ಸಹಿತ ಇಲ್ಲಿ ಬಂದಾರ ಅಂತೇಳಿ ಈ ಭೂಮಿ ಬಗೀತರ. ಸಾಮಾನ್ಯ ಕೆಲಸ ಅಂದ್ರೆ ಇದು. ಮುಂದೆ ಮಹಾರಾಜದೆಲ್ಲ ಇದು ಸಮಾಧಿ ಆಯ್ತು. ಮುಂದೆ ವೆಂಕಟರಾವ್ ಮಾಡಿದ್ರು 1950ರಾಗ ಒಬ್ರು ಇದರಾಗಿದ್ದಾರೆ, ದೇಹ ಬಿಟ್ಟಾರ. ಅವ್ರದ್ದು ಇಲ್ಲೇ ಆಗ್ಯದ. ಈ 3 ಸಮಾಧಿ ಆದಾಗ ಕಿಂತ ಮೊದಲ ನಮ್ಮ ಮಹಾರಾಜರು ಬಂದು ಈ ಜಗದಾಗ ಬಂದು 4-5 ವರ್ಷ ರಾಮದಾಸ್ ಮಹಾರಾಜರ ಸಪ್ತಾಹ ಮಾಡ್ಯಾರಿ. ಇಲ್ಲಿ ಭಾಳ ಮಂದಿ ಗುರ್ತದ, ಶಂಕರ ಕೆಲವು ಮಂದಿಗೆ ಅಷ್ಟೇ ಗುರ್ತದೆ. ಇಲ್ಲಿ ಭಾಳ ಮಂದಿ ಇದನ್ನ ಅದ್ರ ಉಸ್ತುವಾರಿ ಯಾರು ನೋಡ್ಕೊತಿದ್ರು ಅಂದ್ರೆ ನಮ್ಮ ಭೀಮಭಟ್ ಗುರುಗಳು ನೋಡ್ಕೊತಿದ್ರು. ನಮ್ಮ ಶಬ್ದ ಬರ್ತದೆ, ಚಕ್ರೆ ಹಾಕಿ ಬರೋದು, ಅಡಿಗೆ ತೊಗೊಂಬರೋದು, ಅಲ್ಲಿಂದ ಇಲ್ಲಿ ತೊಗೊಂಬಂದ ಕಾರ್ಯಕ್ರಮ ಮಾಡೋದು, ಮಸೀದಿ ಒಳಗೆ ಊಟ ಕೂಡೋದು, ಹೋಗಿ ಇವೆಲ್ಲ ಒಂದಕ್ಕೊಂದು ವ್ಯತಿರಿಕ್ತ. ಖರೆ ಸತ್ಪುರುಷರಿಗೆ ಸಂಬಂಧ ಇಲ್ಲ. ಮಸೂದಿ ಹೋಗಿ ಮಹಾರಾಜ ಕೂತಾರೆ, ಮಸೂದಿ ಏನಾಗ್ತದೆ? ಮಂದಿರನ ಆಗ್ತದೆ. ಅಂಥದ್ದೊಂದು 5 ವರ್ಷ ಇಲ್ಲಿ ಮಾಡಿದ ಮೇಲೆ ಮುಂದೆ ಮಹಾರಾಜರಿಗೆ ಭಾಳ ತೊಂದರೆ ಆಗ್ತದಪ್ಪ. ಎಲ್ಲ ಅಡಿಗೆ ತೊಗೊಂಬರೋದು, ಎಲ್ಲ ಭಾಳ ತ್ರಾಸ ಮಾಡ್ಕೊಳ್ಳೋದು ಬೇಡ, ಇನ್ನು ಮುಂದೆ ಇದನ್ನ ರಾಂಪುರ್ ಕೊಟ್ಬಿಡೋಣ ಅಂತೇಳಿ ಬಸ್ಮಿ ಅವರಿಗೆ ಈ ಸಪ್ತಾಹನ ಅವ್ರಿಗೆ ಕೊಟ್ಟರು. ಇರಲಿ ಅಂದ್ರೆ ರಾಮರಾವ್ ಮಹಾರಾಜರ ಮೇಲೆ ಇರುವಂತ ಏನ್ ನಮ್ಮ ಮಹಾರಾಜರ ಭಕ್ತಿ ಇತ್ತು, ಅವ್ರ ಮೇಲೆ ಇದು ಇತ್ತಲ್ಲ, ತನ್ನ ಪ್ರಾಣದಕ್ಕಿಂತ ಹೆಚ್ಚು ಜಪಾನ್ ಏನ್ರ ವಿಚಾರ ಮಾಡ್ತಿದ್ರು ಅಂದ್ರೆ ರಾಮರಾವ್ ಮಹಾರಾಜರ ಬಗ್ಗೆನೇ ಮಾಡ್ತಿದ್ರು. ಇವತ್ತು ಉದ್ದೇಶ ಏನಂದ್ರೆ ಇಷ್ಟೆಲ್ಲ ಹುಡುಗರು ಮಾಡಿರಿ, ಸಾಕಷ್ಟು ಜನ ಬಂದಾರ, ವಿಶ್ವಕರ್ಮದವರು ಬಂದಾರ, ಹೊರಗಿನವರು ಬಂದಾರ, ಎಲ್ಲರೂ ಬಂದಾರ. ಏನ್ರ ಮಾಡ್ಲಿಕ್ಕೆ ಇರ್ತಾರೆ ಇಲ್ಲಿ? ಎದ್ರ ಸಂಬಂಧ ಇಷ್ಟೆಲ್ಲ ಗುದ್ದಾಟ ನೋಡೋದು ಇದು? ಏನು ಉದ್ದೇಶ ಏನಿದ್ರದು? ಕಾರ್ತಿಕ್ ಮಾಸ ಯಾವ ಅದು ಸತ್ಸಂಗ ಮಾಡೋ ಉದ್ದೇಶ ಏನಂದ್ರ ನಮ್ಮ ಯುವಕರಿಗೆ ನಮ್ಮ ಮಹಾರಾಜರು ಹೆಂಗ ತಮ್ಮ ಗುರುಗಳಿಗೆ ಸೇವಾ ಮಾಡಿದ್ರು, ತನ್ನ ದೇಹವನ್ನು ಸಹಿತ ನೋಡ್ಲಾರದ ಅಂತ ಒಬ್ಬ 700 ಕುಲಕರ್ಣಿಯರವರು ಬೇಕಾದಂತ ಶ್ರೀಮಂತರು ಬೇಕಾದ ಮಾಡಬಹುದಾಗಿತ್ತು. ಕರೆ ಎಲ್ಲ ಒಗದು ಬಂದೇನು ಅಸ್ತಿತ್ವವನ್ನು ಅಡ್ಡಾಡಿ ತನ್ನ ಗುರುವಿನ ಸೇವೆ ಮಾಡ್ಕೊಂಡು ಇವತ್ತು ಕ್ಷೇತ್ರವನ್ನು ಮಾರ್ಪಾಟು ಮಾಡಿದ್ರು, ಗುಬ್ಬಗಡ್ಡಿ ಮಾಡಿದ್ರಲ್ಲ. ಇವ್ರು ಮಾಡಿದ ಸೇವಾಕ ನಮ್ಮದು ಏನಾದ್ರು ಮಾಡಬೇಕಾಗಿತ್ತಂದ್ರೆ ಇವತ್ತಿನ ಜವಾಬ್ದಾರಿ ಯಾರಿಗದ ಅಂದ್ರೆ ಯುವಕರಿಗೆ ಅದ. ಅಂತ ಯುವಕರ ವಿಚಾರ ಮಾತ್ರ ಒಳ್ಳೇದೇ ಮಾಡಿರಿ. ಹೋದ ವರ್ಷ ಮಾಡಿರಿ, ಈ ವರ್ಷ ಮಾಡ್ತೀರಿ. ಇದು ನಿಮ್ಮ ಗುರಿ ಒಳ್ಳೆ ಗುರಿನೇ ಇತ್ತಂದ್ರೆ ನಿರಂತರವಾಗಿ ನಡೀತದೆ, ಅದೇನು ಪ್ರಶ್ನೆ ಇಲ್ಲ. ಆದ್ರೆ ನಿಮ್ಮ ಕಡೆನೂ ಇಲ್ಲ, ನಮ್ಮ ಕಡೆನೂ ಇಲ್ಲ. ಸಮರ್ಥರ ಇಚ್ಛೆ ಆಯ್ತಂದ್ರೆ ತಾನೇ ಆಗೇ ಆಗ್ತದೆ, ಅದು ಪ್ರಶ್ನೆ ಇಲ್ಲ. ಆದ್ರೆ ನಿಮ್ಮ ವಿಚಾರ ಏನು ಮುಂದೆ ಏನಂತಂದ್ರೆ ರಾಮರಾವ್ ಮಹಾರಾಜರ ಮೇಲೆ ಇಟ್ಟಂತ ಭಕ್ತಿ ಏನು ಪ್ರೇಮ ಇತ್ತು, ಆ ಪ್ರೇಮ ನಿಮ್ಮ ಎಲ್ಲ ಯುವಕ ಮಂಡಳಿ ತಮ್ಮ ಗುರುವಿನ ಮೇಲೆ ಇಟ್ಕೋಬೇಕು. ಎಲ್ಲಿ ತನಕ ಇಟ್ಕೋಬೇಕಂತಂದ್ರೆ ಪ್ರತಿಯೊಂದು ಕೆಲಸದೊಳಗೂ ನಾನೇ ಮುಂದಾಗಬೇಕು ಅನ್ನೋಂಥ ಗುರಿ ಇಟ್ಕೋಬೇಕು. ಪೈಪೋಟಿ ಅಂತ ಅಲ್ಲ, ನಾನೇ ಮಾಡ್ಬೇಕಂತೂ ಅಲ್ಲ. ನನಗೆ ಸೇವಾ ಕೊಡ್ಲಿ ಮಹಾರಾಜರು, ಎಲ್ಲದ್ರಾಗೂ ನನಗೂ ಸೇವಾ ಕೊಡ್ಲಿ, ನನಗೂ ಭಾಗವಹಿಸ್ಲಿ ಅದ್ರಾಗ ಅನ್ನುವಂಥ ಭಾವ ನೀವು ಇಟ್ಕೊಂಡ್ರಿ ಅಂದ್ರೆ ಸಮರ್ಥರು ಇದಕ್ಕಿಂತ ಹೆಚ್ಚಿಗೆ ಮಾಡಿಸ್ತಾರೆ. ಮುಂದಿನ ವರ್ಷದ ಸೀಟ್ ಆದ್ರೂ ಹಾಕಿದ್ರು ಹಾಕ್ಬೋದು, ಸಮರ್ಥರ ಇಚ್ಛಾ ಬಂದ್ರೆ ಏನ್ ಬೇಕಾದಾಗ್ಬೋದು. ಜಗದಾಗ ಯಾವ್ದು ಹಿಂಗ ಅಂತ ಏನಿಲ್ಲ, ಯಾವುದು ನಮ್ಮ ಕೈಯಾಗಿಲ್ಲ. ಯಾಕಂದ್ರೆ ಈ ಜಗ ಹೆಂಗದ ಅಂತಂದ್ರೆ ಅತ್ಯಂತ ಪವಿತ್ರವಾದಂತ ಜಗ ಇದು. ಇದು ಇನ್ನೂ ಮುಂದೆ ದೊಡ್ಡ ಪ್ರಮಾಣ ಆಗ್ತದೆ. ಇದು ಇವತ್ತಿಲ್ಲ, ಮುಂದಾದ್ರೂ ಸಹಿತ ಇದಕ್ಕೆ ಪಾಳೆ ಹಚ್ಚಿ ನಮಸ್ಕಾರ ಮಾಡೋ ಪರಿಸ್ಥಿತಿ ಬರಬಹುದು. ಅಂತ ಒಂದು ಜಗ ಅದ ಇದು. ಅಂತ ಜಗದಾಗ ನಾವೆಲ್ಲರೂ ಇವತ್ತಿಂದು ಸಂಜೆ ಮುಂದೆ ಹಿಂದಲ್ಲಿ ಕೂತು ಎಲ್ಲ ವ್ಯವಹಾರಗಳನ್ನ ಬಂದ್ ಮಾಡ್ಕೊಂಡಿವಿ, ಎಲ್ಲ ವಿಚಾರಗಳು ಬಿಟ್ಟಿವಿ, ಇಲ್ಲಿ ಬಂದು ಕೂತೀವಿ ಅಂತಂದ್ರೆ
ಸಮರ್ಥ ಶಕ್ತಿ ಅಷ್ಟು ಕೆಲಸ ಮಾಡ್ತದ ಅಂತೇಳಿ ನಾವು ಭಾವಿಸ್ಕೋಬೇಕು. ಯಾಕಂದ್ರೆ ಅವ್ರು ಮಾಡಿದಂಥ ತ್ಯಾಗ, ಅವ್ರು ಮಾಡಿದಂಥ ವೈರಾಗ್ಯ, ಅವ್ರು ಮಾಡಿದಂಥ ನಿಷ್ಕ್ರಿಯತೆ ಇವೆಲ್ಲ ಏನು ಕೆಲಸ ಕೊಡ್ತಾವಪ್ಪ ಅಂತಂದ್ರೆ ನಮಗಿರೋದ ಇಬ್ಬರಿಗೆ ಆದರ್ಶ ವ್ಯಕ್ತಿಗಳು, ಇವ್ರದ್ದು ಇಬ್ಬರು ಸದ್ಗುರುಗಳು ನಾವೆಲ್ಲ ನೋಡಿದವರು. ಯಾರಾದ್ರೂ ಒಬ್ರು ರಂಗರಾವ್ ಮಹಾರಾಜರು, ಒಬ್ರು ಗಣಪತಿರಾವ್ ಮಹಾರಾಜರು. ಇಬ್ಬರು ಅಷ್ಟೇ ಶಕ್ತಿವಂತರು. ಅವ್ರು ಶಾಂತ ಬ್ರಹ್ಮ, ಇವರು ವೈರಾಗ್ಯ ಬ್ರಹ್ಮ. ಇವರು ಬ್ರಹ್ಮಗಳೇ. ಇವರು ವೈರಾಗ್ಯದೊಳಗೆ ಬ್ರಹ್ಮರಾದರು, ಅವರು ಶಾಂತಿ ಒಳಗೆ ಬ್ರಹ್ಮರಾದರು. ಇಬ್ಬರು ಇದೇ ಕೆಲಸನ ಮಾಡಿದರು. ಜಗತ್ತಿನ ಜನರಿಗೆ ಏನು ಮಾಡಿದ್ರು, ಯಾವ ಉಪದೇಶ ಮಾಡಿದ್ರು, ಏನಾರ ಮಾಡ್ರಿ, ಎಲ್ಲ ಬಿಟ್ಟರು ಈ ಭಕ್ತಿ ವಿಷಯದೊಳಗೆ ಕೂಡ್ರಿ. ಎಲ್ಲರೂ ಈ ಭಕ್ತಿನ ಮಾಡ್ಕೋತ ಹೋಗ್ರಿಪ್ಪ. ಕಲಿಯುಗದಾಗ ಕೆಟ್ಟ ದಿವಸಗಳು ಬರ್ತಾವ, ನಿಮ್ಮ ಸದ್ಗುರುಗಳ ಕಾಪಾಡಬೇಕಾತಂದ್ರೆ ಅವ್ರು ಹೇಳಿದಂಥ ಮಾರ್ಗದಾಗ ನೀತಿ ಕಾಯ್ಕೊಂಡು ನೀವು ಮಾಡ್ಕೋತ ಹೋದಿರಂದ್ರೆ ನಿಮ್ಮನ್ನು ಕೈ ಹಿಡಿಯೋರು ಯಾರಾದ್ರೂ ಇದ್ರ ಸದ್ಗುರುಗಳು ಮಾತ್ರ ಅನ್ನುವಂಥ ಒಂದು ಉದ್ದೇಶ ಇಬ್ಬರು ಇಟ್ಕೊಂಡಿದ್ರು. ಆ ಉದ್ದೇಶ ಇವತ್ತಿನ ದಿವಸ ನೋಡಿದ್ರೆ ಸದ್ಯಕ್ಕೆ ಕಣ್ಣಿಗೆ ನಮಗೆ ಹಂಗೆ ಕಾಣಿಸುವಂಥ ಭಾಸ ಆಗ್ಲಿಕ್ಕತ್ತದೆ. ಕಾರಣ ಎಲ್ಲ ಯುವಕರು ಅಷ್ಟೊಂದು ತಯಾರಾಗಿ ಮಾಡಿರಿ. ಇದು ಹಿಂಗೆ ಹುರುಪು ಹಿಂಗೆ ಉಳಿಬೇಕು. ಇದು ನಾಳೆ 50ನೇ ವರ್ಷಕ್ಕೂ ಹಿಂಗೆ ಉಳಿಬೇಕು. ನಮ್ಮ ಮಹಾರಾಜರ 50ನೇ ವರ್ಷದ ಸಪ್ತಾಹ ಬರ್ತದೆ ಈಗ ಜನವರಿಯಾಗಿ. ಅವಾಗೂ ಇದೇ ಶಕ್ತಿ ತೋರಿಸ್ಬೇಕು, ಇದೇ ಒಗ್ಗಟ್ಟು ತೋರಿಸ್ಬೇಕು, ಇದೇ ನಿಮ್ಮ ಹುಮ್ಮಸ್ಸು ಇರಬೇಕು. ಯಾಕಂದ್ರೆ ಮಾಡಿದ ಉಪಕಾರದ ಸ್ಮರಣೆ ಮಾಡುವಂತ ಕಾಲ ಸನ್ನಿಹಿತವಾಗಿದೆ ನಮ್ಗೆಲ್ಲರಿಗೂ. 50 ವರ್ಷ ಆಯ್ತು ಮಹಾರಾಜರದ್ದು ಹೇಳ್ಬಿಟ್ಟು. ಜಗತ್ನಾಗ ಯಾರು 50 ವರ್ಷನಾಗ ಮಠದೊಳಗೆ ಗುರು ಇರ್ಲಾರ್ದ ಮಠ ನಡೆದದಪ್ಪ ಅಂತಂದ್ರೆ ಯಾರ ಶಕ್ತಿಯಿಂದ ನಡೀತು? ಸಮರ್ಥ ಶಕ್ತಿಯಿಂದ ನಡೀತು. ಅಷ್ಟು ತ್ಯಾಗ ಮಾಡಿದ್ರಂತ ನಡೀತು, ಅಷ್ಟು ಧ್ಯಾನ ಮಾಡಿದ್ರಂತ ನಡೀತು, ಅಷ್ಟು ಭಕ್ತಿ ಮಾಡಿದರು, ನಿಷ್ಪ್ರಿಯತೆಯಿಂದ ಮಾಡಿದರು. ನೀವೇನು ಹಾಕಿದ್ದು ತಿಂದರು, ನನಗೆ ಇದ ಬೇಕಂತ ಎಂದು ಬೈಕನ್ನು ಮಾಡಿ ಮಹಾರಾಜರು. ಏನ್ ಬೇಕಾದ್ ಮಾಡುವಂತ ಶಕ್ತಿ ಇದ್ರು ಸಹಿತ ನಿಮ್ಮನ್ನು ಈ ಮಾರ್ಗಕ್ಕೆ ತಗೊಂಡ್ಬರ್ಬೇಕಂತೇಳಿ ಮಹಾರಾಜ ಕಷ್ಟಪಟ್ಟದ್ದೇನದಲ್ಲ, ಅದು ನೆನೆಸುವಂತ ಕಾಲ ಅತ್ಯಂತ ಸನ್ನಿಹಿತವಾಗಿದೆ. ನಾವೆಲ್ಲರೂ ಅದಕ್ಕೆ ಕರ್ತವ್ಯಕ್ಕೆ ತಯಾರಾಗಿರ್ಬೇಕಾಗಿದೆ. ಅದಕ್ಕೆ ಬಹಳ ಟೈಮ್ ತೋತಿರಂತ ಅನಿಸಿರ್ಬೋದು. ಖರೆ ವಿಚಾರ ಮಾತ್ರ ಹಿಂಗದ, ಗಹನವಾದಂಥ ವಿಚಾರ. ಯುವಕರ ಹಾದಿ ತಪ್ಪಿ ಹೋಗುವಂಥ ಕಾಲ ಯಾವುದಾದ್ರೂ ಇದ್ರೆ ಈಗಿನ ಕಾಲನೇ ಎಲ್ಲ ಹಾದಿ ತಪ್ಪಿ ಹೋಗುವಂಥ ಕಾಲ. ಹೊರಗಡೆ ಅಷ್ಟೊಂದು ಕೆಟ್ಟ ವ್ಯವಸ್ಥೆ ಇದೆ. ಏನೋ ಮಹಾರಾಜರ ಪುಣ್ಯ, ಏನೋ ನಮ್ದೆಲ್ಲರದು ಸುಕೃತ. ಹಿಂದಿನ ಜನ್ಮದಾಗ ಏನು ಮಾಡಿದ್ದೀವೋ ಗೊತ್ತಿಲ್ಲ. ಇಂಥ ಸತ್ಪುರುಷ ಸಿಕ್ಕರು, ಇಂಥ ಸಂಪ್ರದಾಯ ಉಳಿದವ. K+K ಅಂದ್ರೆ ಉಬ್ಗಡ್ಡಿ ಕಣ್ಣೂರು, ಇವೆರಡು ಮಾತ್ರ 2K ಮಾತ್ರ ಉಳಿದಾವ. ಎಲ್ಲಿ ಹೊರಗೆ ಅಂತಂದ್ರೆ ನಿಮಗೆ ಪ್ಯೂರಿಟಿ ಸಿಗ್ಬೇಕಾಗಿತ್ತು ಅಂದ್ರೆ ಇಲ್ಲೇ ಅಷ್ಟೇ ಸಿಗ್ತದೆ. ಯಾಕಂದ್ರೆ ಸದ್ಗುರುಗಳು ಮಾಡಿದಂಥ ತ್ಯಾಗ ಅಂತದ್ದು ಒಂದು ತ್ಯಾಗ ಮಾಡ್ಯಾರ. ಯಾಕಂದ್ರೆ ಕಣ್ಣೂರು ಮಹಾರಾಜರು ಅವರು ದೊಡ್ಡ ಆಸ್ತಿವಂತರೇ, ಸಾಕಷ್ಟು ಆಸ್ತಿ ಇತ್ತು ಅವ್ರ ಹತ್ರ. ಅವ್ರಿಗೇನು ಕಡಿಮೆ ಇದ್ದಿದ್ದಲ್ಲಿ ಖರೆ ವರ್ಷಾನುಗಂಟ್ಲೆ ಕಾವಿ ಹಾಕೊಂಡು ಅಡ್ಡಾಡಿದ್ರು. ಅವರು ಮನೆಗೆ ಹೋಗಿ ಮುಂದೆ ಅವ್ರು ಅವು ಹೇಳ್ಕೊಂಡ್ರ ಮೇಲೆ ಅದನ್ನ ತೆಗ್ಸಿದ್ರು, ಬಿಳಿ ಬಟ್ಟೆ ಹಾಕೊಂಡ್ರು, ಶ್ವೇತ ವಸ್ತ್ರ ಹಾಕೊಂಡು ಸನ್ಯಾಸಿಗಳಿಗೈತೆ ಯಾರು ಇದ್ರ ರಂಗರಾವ್ ಮಹಾರಾಜರು, ಗಣಪತಿರಾವ್ ಮಹಾರಾಜ್ ಮಾತ್ರ ಈ ಕಡೆ. ಅಂತ ಒಂದು ಕೆಲಸ ಇಬ್ಬರು ಮಾಡ್ಯಾರ. ಇವತ್ತಿಗೂ ಅವರ ನಿರ್ಯಾಣ ಆದ ನಂತರ ಸಹಿತ ಆ ಶಕ್ತಿ ಹೆಂಗೆ ಆಗ್ಲಿಕ್ಕತ್ತದಂದ್ರೆ ಇನ್ಫಿನಿಟಿವ್ ಅಂತಾರೆ ಇಂಗ್ಲೀಷ್ನಾಗ. ಅದು ಎಷ್ಟು ಬೆಳಿಲಿಕ್ಕತ್ತದಂದ್ರೆ ಅದಕ್ಕೆ ಲೆಕ್ಕನಿಲ್ಲಾರದಷ್ಟು ಬೆಳಿಲಿಕ್ಕತ್ತದ. ಆ ಛತ್ರದಾಗ ನಾವೆಲ್ಲ ಇದ್ದೀವಿ, ಆ ಮಹಾರಾಜರ ಛತ್ರದೊಳಗೆ ನಾವು ಇದ್ದೀವಿ ಅಂತೇಳಿ ಇವತ್ತಿನ ದಿವಸ ನಾವೆಲ್ಲ ಸುರಕ್ಷಿತವಾಗಿದ್ದೀವಿ, ಒಳ್ಳೆ ಹಾದಿ ಒಳಗೆ ನಡೀತಾ ಇದ್ದೀವಿ. ಹಿಂಗೆ ನಾವೆಲ್ಲರೂ ಸಾಗೋನು, ಇಷ್ಟೇ ಒಕ್ಕಟ್ಟಿನಿಂದ ಎಲ್ಲರೂ ಇರೋನು. ಆ ಭಕ್ತಿ ಮಾರ್ಗಕ್ಕೆ ನಾವು ಹೇಳೋದು ಒಕ್ಕಟ್ಟು ಅದಕ್ಕಂದ್ರೆ ಭಕ್ತಿ ಮಾರ್ಗಕ್ಕೆ ಇರಬೇಕು. ಪ್ರಪಂಚನೂ ಸಹಿತ ಅಷ್ಟೇ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡ್ರೆ ಇಲ್ಲಿನೂ ಹೂ ಅಂತಾರೆ, ನಮ್ಗೆ ಮ್ಯಾಲೆ ಹೋದಾಗ ಹೂ ಅಂತಾರೆ. ಇಲ್ಲಿ ವೈಕುಂಠ ಶಾಂಪಲ್ ತೋರ್ಸ್ಯಾರ ಇವತ್ತು ಮಹಾರಾಜ ನಿಮಗೆ ಬರೀ ವೈಕುಂಠ ಹಿಂಗೆ ಇರ್ಬೋದು ಅಂತೇಳಿ. ಹಂಗೆ ನಾವು ಮುಂದೆ ಹೋದ್ರು ಸಹಿತ ಎಲ್ಲಿ ಹೋಗುದಿಲ್ಲ. ನಾವು ನಮ್ಮನ್ನು ಮಹಾರಾಜರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಇದನ್ನು ಒಂದು ಇಟ್ಕೊಂಡು ಇದೇ ಮಾರ್ಗದಾಗ ನಾವು ಮುಂದುವರಿನು. ಟೈಮ್ ನೋಡ್ಲಿಕ್ಕತ್ತಾರೆ ಎಲ್ಲರೂ, ಭಾಳ ಇದು ಅಂತ ಅನಿಸ್ಲಿಕ್ಕೆ ತಿರ್ಬೋದು. ಇರಲಿ, ಆದ್ರೆ ಇದೊಂದು ಏನು ಮಾಡಿರಲ್ಲ ಕಾರ್ಯ, ನೀವು ಮಾಡಿದ್ದು ಕಾರ್ಯ ಎಲ್ಲರಿಗೂ ಮೆಚ್ಚುವಂಥ ಕಾರ್ಯ. ಉಳ್ಕಿದ ಕಡೆ ಎಲ್ಲರೂ ಕೂಡ್ತಾರೆ, ರಗಡ ಕಡೆ ಕೂಡ್ತಾರೆ, ಕಂಡಾಪಟ್ಟಿ ಮಾತಾಡ್ತಿರ್ತಾರೆ. ಮನ್ಸಿಗೆ ಬಂದಾಗ ಮಾತಾಡೋದು, ಮನ್ಸಿಗೆ ಬಂದಾಗ ಇದನ್ನು ಮಾಡೋದು, ಹರಟಿ ಬಡಿದು. ಇಲ್ಲಿ ಅದಲ್ಲ. ಯಾಕಂದ್ರೆ ರಾಮರಾವ್ ಮಹಾರಾಜರು ಗಂಭೀರನ ಹಂಗಿದ್ರು.
ಸಾಮಾನ್ಯ ರೀತಿಯಲ್ಲಿ ರಾಮರಾವ್ ಮಹಾರಾಜರು ಇಡೀ ಭಾವಸಾಹೇಬ್ ಮಹಾರಾಜ್ ಶಿಷ್ಯರೊಳಗೆ ಗಂಭೀರ ಯಾರೇ ಇದ್ರು ಅಂದ್ರೆ ರಾಮರಾವ್ ಮಹಾರಾಜರು ಗಂಭೀರ, ಬಹಳ ಗಂಭೀರತನ ಇರ್ತಿದ್ರು. ಯಾಕಂದ್ರೆ 24 ತಾಸು ಧ್ಯಾನದಾಗ ಇರ್ತಿದ್ರು. ಅದಕ್ಕೆ ಧ್ಯಾನದ ರಾಜ ಅಂತೇಳಿ ಭಾವಸಾಹೇಬ್ ಮಹಾರಾಜರ ಕಡೆಯಿಂದ ನೀ ನೇಮದ ರಾಜಪ್ಪ ಅಂತ ಅನ್ಸ್ಕೊಂಡ್ರು. ಅದಕ್ಕೆ ರಾಜಾ ರಾಮಚಂದ್ರ ಮಹಾರಾಜರು ಅಂತಾರ ಅವರಿಗೆ. ಸುಮ್ಮನೆ ಅನ್ನೋದಿಲ್ಲ, ಎಲ್ಲ ಯಾರಿಗೂ ಹಚ್ಚಿಲ್ಲ ಅದನ್ನ. ರಾಜಾ ರಾಮಚಂದ್ರ ಮಹಾರಾಜ್ ಯಾಕಂದ್ರೆ ತನ್ನ ಗುರುವಿನ ಕಡೆಯಿಂದ ಉದ್ಘಾರ ತರಿಸ್ಕೊಂಡಂತ ಸದ್ಗುರುಗಳು ರಾಮರಾವ್ ಮಹಾರಾಜರು. ಅಂತ ಒಂದು ಸಮಾಧಿ ಜಾಗದಾಗ ಕೂತೀವಿ. ಇಲ್ಲಿ ಕೂತ್ರೆ ಸಮಾಧಿನ ಹತ್ತದ ನಿಮಗೆ ಪ್ರಶ್ನೆನೇ ಇಲ್ಲ. ಅಂತ ಒಂದು ವ್ಯವಸ್ಥೆ ನಾವು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಾಡಿದವರಿಗೆ ಶ್ರೇಷ್ಠ ಸಮರ್ಥರು ತಮಗೆಲ್ಲ ಶಕ್ತಿ ಇಂಥದ್ದು ಕೊಡಲಿ. ಈ ಭಕ್ತಿ ಕಾರ್ಯದೊಳಗೆ ಇನ್ನೂ ಮುಂದುವರಿಯಿರಿ. ಮುಖ್ಯವಾಗಿ ನಾವು ನೆನೆಸೋದು ಯಾರು ಅಂದ್ರೆ ಭ್ಯಾತಿ ಶೇಡ್ಜಿ ಅವ್ರಿಗೆ ನೆನೆಸ್ಬೇಕಾಗ್ತದೆ. ಯಾಕೆ ಭಾವಸಾಹೇಬ್ ಮಹಾರಾಜರಿಂದ ಮಾಡ್ಕೊತ ಬಂದವರು ಅವರು, ಈಗಿಂದೇನಲ್ಲ, ಅವಾಗಿನಿಂದ ಬಂದಾರ ಅವರು. ಯಾವ ಪೆಟ್ರೋಲ್ ಬಂಕಿನಾಗ ಸದ್ಗುರುಗಳ ಫೋಟೋ ಇದ್ರೆ ನೀವು ನೋಡೋದಿತ್ತಂದ್ರೆ ಅವ್ರು ಪೆಟ್ರೋಲ್ ಬಂಕಿನಾಗ ಅಷ್ಟೇ ನೋಡ್ತೀರಿ, ಯಾರು ನೋಡುದಿಲ್ಲ ಅವನ್ನ. ಯಾಕ ನಾವೆಲ್ಲ ಹೆಂಗಿದ್ದೀವಿ ಅಂದ್ರೆ ಫಾಯ್ದೆ ತೊಗೊಂಡ್ಮೇಲೆ ಸುಮ್ ಬಿಟ್ಟು ಬಿಡ್ತೀವಿ, ಅವ್ರನ್ನ ಮರ್ತು ಬಿಡ್ತೀವಿ. ಇದು ಹಂಗಾಗಿ ಇದು ಜನ್ಮಾಂತರೂ ಸಹಿತ ಮಹಾರಾಜರು ನೆನೆಸುವಂತ ನಮ್ಮ ಕಾರ್ಯ ಏನ್ ಮಾಡೋಗ್ಯಾರ ನಮ್ಗ ಅಂತ ಉಪಕಾರ ಮಾಡೋಗ್ಯಾರ. ಆ ಉಪಕಾರ ಸ್ಮರಣೆ ನಮ್ಮ ಹತ್ರ ಇರಬೇಕು. ನಿರಂತರ ಸಮರ್ಥನೆ ಕೊಟ್ಟಂತ ಧ್ಯಾನ ನಮ್ಮಲ್ಲಿ ನಡೀತಿರ್ಬೇಕು. ನಮ್ಮ ನೀತಿ ಅತ್ಯಂತ ಹೆಂಗಿರ್ಬೇಕಂದ್ರೆ ನ್ಯಾಯಯುತವಾಗಿರ್ಬೇಕು, ಜನರಿಗೆಲ್ಲ ಅಚ್ಚುಮೆಚ್ಚುವರಾಗಿರ್ಬೇಕು. ನಮ್ಮನ್ನು ನೋಡಿದ ಕೂಡ ಹೆಂಗಿರ್ಬೇಕು ಜನ ಅಂದ್ರೆ ಯಾರು ಶಿಷ್ಯರಪ್ಪ ಇವರು, ಏನ್ ಕಲಿಸ್ಯಾರ ಇವ್ರಿಗೆಲ್ಲ ಶಿಕ್ಷಣ ಅಂತೇಳಿ ಹೌದೌದು ಅನ್ಸ್ಕೊಂಡಿವಿ ಅಂತಂದ್ರೆ ಸಮರ್ಥರಿಗೆ ಸಂತೋಷ ಪಡ್ತಾರೆ. ಅದು ನಾವು ನೀವು ಕೂಡ ಅದನ್ನು ಮಾಡೋಣ. ಮುಂದಿನ ದಿನಮಾನದಾಗೂ ಸಹಿತ ಈ ಕಾರ್ತಿಕ ಉತ್ಸವದ ಹೆಂಗಪ್ಪ ಅಂದ್ರೆ ಈಗ ನಮಗೆ ಇದ್ರದ್ದು ಕಾರ್ತಿಕದ ಮಹತ್ವ ನಮ್ಗೆ ಗುರ್ತಾಯ್ತು. ಯಾಕಂದ್ರೆ ಸಮರ್ಥರ ಮುಂದೆ ಇಷ್ಟೆಲ್ಲ ದೀಪ ಹಚ್ಚಿವಲ್ಲ, ಈ ದೀಪಗಳು ಏನಾಗ್ತಾವ ಅಂದ್ರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಇರುವಂತ ಯಾವ್ದಾದ್ರು ಕೃತಿ ಗುಣಗಳಿದ್ರು ಸಹಿತ ಆ ಬೆಳಕಿನಿಂದ ನಮ್ಮ ಹಾರಿ ಹೋಗ್ತಾವ. ಅಂತ ಒಂದು ಇದು ಶಕ್ತಿ ಇದ್ದಂತ ಈ ಕಾರ್ತಿಕ ಮಾಸ ನಾವು ನೀವು ಮುಂದಿನ ದಿನಮಾನದಲ್ಲಿ ಹೆಚ್ಚಿಗೆ ಇದು ಮಾಡೋಣ. ಇನ್ನು ಇದೇ ಕಾರ್ತಿಕ ಮಾಸದಾಗ ಇನ್ನೊಂದು ಸತ್ಸಂಗ ನಮ್ಮದು ಅದ ಗಜಾಪುರದಾಗ ಮುಂದಿನ ಶನಿವಾರನೇ ಮತ್ತೆ ಇದೇ ಟೈಮಿಗೆ ಮತ್ತೆಲ್ಲರೂ ಕೂಡುನು. ಇದಕ್ಕಿಂತ ಹೆಚ್ಚಿನ ಸಂಖ್ಯೆ ಬರ್ರಿ. ಈ ಸಲ ಭಯಂಕರ ಬಂದಾರ ಜನ, ಹೆಣ್ಮಕ್ಳಾಯ್ತು ಗಂಡು ಮಕ್ಳಾಯ್ತು. ಯಾಕೆ ಬಂದಾರಂತಂದ್ರೆ ವ್ಯವಸ್ಥೆ ಹಾಗೆ ಮಾಡಿರಿ. ವ್ಯವಸ್ಥೆ ಎಲ್ಲಿ ಹೆಚ್ಚಿಗೆ ಮಾಡ್ತಾರ, ಎಲ್ಲಿ ಪ್ರೇಮದಿಂದ ಕಲಿತೀರಿ, ಎಲ್ಲಿ ಭಕ್ತಿ ಕೆಲಸ ನಡೀತದ ಅಲ್ಲಿ ನೀವು ಹೇಳೋದು ಬೇಡದ. ನಾವೆಲ್ಲ ಹೆಂಗ್ ಬರ್ಬೇಕಂದ್ರೆ ತಲೆ ಹೆಚ್ಚು ಬರ್ಬೇಕು ಈ ಜಾಗಕ್ಕೆ. ಅಂತ ಒಂದು ಪವಿತ್ರ ಜಾಗದಾಗ ಎಲ್ಲರೂ ಮಾಡಿದ್ದಕ್ಕೆ ಅತ್ಯಂತ ಬಹಳ ಆನಂದ ಅನಿಸ್ತದೆ ಎಲ್ಲರಿಗೂ. ಇವತ್ತು ಎಲ್ಲಿ ಕೂತೀವಪ್ಪ ಅನ್ಸೈತಿ ನೆನಪು ಆಗ್ಲಿಕ್ಕತ್ತದ. ಅಂತ ಒಂದು ಜಾಗ ಇದನ್ನ ಮಾಡ್ಯಾರ. ಇದನ್ನ ನಾವು ನೀವು ಮುಂದಿನ ದಿನಮಾನದಾಗ ಸಹಿತ ಈ ಭಕ್ತಿ ಕಾರ್ಯದಲ್ಲಿ ಹೀಗೆ ತೊಡ್ಕೊತ ಹೋಗೋಣ. ಸಮರ್ಥ ಶಕ್ತಿ ನಮಗೆ ಕೊಡ್ಲಿ ಅಂತ ಹೇಳ್ಕೊತನ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ರಾಜಾಧಿರಾಜ ಸದ್ಗುರು ಮಹಾರಾಜ್ ಕಿ ಜಯ ಶ್ರೀ